ಈ ರೆಸಿಪಿನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಪ್ರತಿ ಸತಿ ನನ್ನ ಮಗಳು ಮಾಡೋವಳು. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ಮಿನಿ ಬ್ಲಾಗ್ಗೆ. ಸೊ ಈಗ 11 ಗಂಟೆ ರೊಟೀನ್ ಕೆಲಸ, ಸ್ಕೂಲ್ ಮನೆ ಕ್ಲೀನಿಂಗ್ ಮಾಡುವಂಥದ್ದು. ಸೊ ಇವತ್ತು ಹುಲ್ಲೆಲ್ಲ ಜಾಸ್ತಿ ವೇಸ್ಟ್ ಮಾಡಿಬಿಟ್ಟವೆ ಹಸಗಳು. ಪಾಪ ಬಿಸಿಲಲ್ವ ಸಿಕ್ಕಾಪಟ್ಟೆ, ಮಳೆ ಬರೋಂಗೆ ಬರುತ್ತೆ. ನೋಡಿದ್ರೆ ಮಳೆ ಬರೋದಿಲ್ಲ, ನೆನೆಲ್ಲ ಜೋರು ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಮಳೆನೇ ಬಂದಿಲ್ಲ. ಪಾಪ ಹಸಗಳಿಗೆ ತುಂಬ ಅಂದರೆ ತುಂಬ ಸೆಕೆ ಆಗುತ್ತೆ. ಅದರಲ್ಲೂ ಕರೆಂಟ್ ತೆಗೀತಾ ಇರ್ತಾರೆ. ಸೊ ಈ ಥರ ಹಸಗಳು ಪಾಪ ಅವು ಸರಿಯಾಗಿ ಹುಲ್ಲು ಮೇಯೋಕ್ಕಾಗಲ್ಲ ಬಿಸಿಲು ಜಾಸ್ತಿ ಇದ್ದಾಗ, ಏನು ಮಾಡೋಕ್ಕಾಗೋದಿಲ್ಲ. ಸೊ ತಿಂದಷ್ಟು ತಿನ್ನಲಿ ಅಂತ ಅಂದ್ಬಿಟ್ಟು ನಾನು ಮುಂದೆ ತೊಳೆದ್ಬಿಟ್ಟು ಸಗಣಿಯೆಲ್ಲ ಎತ್ತಾಕ್ಬಿಟ್ಟು ತೊಳೆದು ಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಮೈ ಮೇಲೆ ನೀರು ಬಿಡೋಣ, ಆಮೇಲೆ ನೀರು ಕುಡ್ಕೊಳುತ್ತೆ ಅಂದ್ಬಿಟ್ಟು ಎಲ್ಲ ಹಸಗಳಿಗೂ ಮೈ ಮೇಲೆ ನೀರು ಬಿಡ್ತಾಯಿದ್ದೀನಿ, ಕಸ ಎಲ್ಲ ಎತ್ತಾಕ್ಬಿಟ್ಟು. ಸೊ ರೊಟೀನ್ ಇದೇ ಥರ ಇರುತ್ತೆ. 11 ಗಂಟೆಲಿ ಯಾವಾಗಲೂ ಕೆಲಸ ಅಂತ ಹೇಳ್ಬೋದು. ಸೊ ಇವತ್ತು ಹಸ್ಬೆಂಡು ಎಲ್ಲೋ ಹೊರಗಡೆ ಹೋಗಿದ್ರು. ಇವತ್ತು 11 o'clock ರೊಟೀನ್ ಕೆಲಸ ನೀನು ಮಾಡ್ಕೊ, ಈವ್ನಿಂಗು 7 o'clockಗೆ ನಾನು ಮಾಡ್ತೀನಿ ಅಂತಂದರು. ಯಾಕಂದರೆ ನನಗೂ ಸಾಯಂಕಾಲ ಮೇಲೆ ಸ್ವಲ್ಪ ಬಟ್ಟೆ ಸ್ಟಿಚಿಂಗ್ ಇದೆ. ಸೊ ಅದಕ್ಕೆ ಮಾಡ್ಕೊಳೋಣ, ನಾನು 11 o'clock ಮಾಡ್ಕೊತೀನಿ ಅಂತಂದರು. ಅವರೆಲ್ಲೋ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರದಿಂದ. ಸೊ ಹಾಗೆ ಫೋನ್ ಮಾಡಿದ್ರು, ಚಿಕನ್ ತರ್ತಾಯಿದ್ದೀನಿ, ನನಗೆ ಚಿಕನ್ ಡ್ರೈ ಮಾಡಿಕೊಡು ಅಂತ ಅಂದ್ಬಿಟ್ಟು. ಈ ರೆಸಿಪಿನ ಯಾವಾಗಲೂ ನನ್ನ ಮಗಳು ಮಾಡ್ತಾಯಿದ್ಲು. ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ, 1 hour ಬೇಕು ಈ ರೆಸಿಪಿ ಮಾಡೋಕ್ಕೆ. ಟೇಸ್ಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಬೋನ್ಲೆಸ್ ಚಿಕನ್ನ ಚಿಲ್ಲಿ ಪೌಡರು ಮತ್ತು ಅರಿಶಿನ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೈ ಮಾಡೋದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇಷ್ಟೇ. ಮತ್ತು ಒಣಗಿದ ಬಟಾಣಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಪ್ಲೇಟಲ್ಲಿ ಎತ್ತಿಟ್ಕೊಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ ಅಷ್ಟೇ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಸೇಮು ನಾವು ಬೋಂಡ ಹೇಗೆ ಫ್ರೈ ಮಾಡ್ಕೊತೀವೋ ಆ ಥರ ಇದನ್ನೆಲ್ಲ ಸಪ್ರೇಟು ಫ್ರೈ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಪ್ಲೇಟಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಚಿಕನ್ನ ಇದನ್ನು ಅಷ್ಟೇ ಒಂದು 5 minutes ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ತುಂಬ ಟೈಮ್ ಹಿಡಿಯುತ್ತೆ. ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಇಟ್ಕೊಂಡು ನಾನೇನು ಬಟಾಣಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಪುನಃ ನಾನು ಒಂದು 2 minutes ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಕನ್ನು ಸಹ ಇದ್ರ ಜೊತೆಲಿ ಹಾಕ್ಕೊತಾ ಇದ್ದೀನಿ. ಮತ್ತು ಇದನ್ನೆಲ್ಲ ಹಾಕೊಂಡಾದ್ಮೇಲೆ ರುಚಿಗೆ ಬೇಕಾಗಿರೋಂಥ ಉಪ್ಪು ಮಿಕ್ಸ್ ಮಾಡ್ಕೊಂಡೋಗು ಹಾಕಿದ್ದೀನಿ. ಸ್ವಲ್ಪ ಕಮ್ಮಿ ಅನಿಸಿದ್ರೆ ಹಾಕ್ಕೊಬೋದು. ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ, ಗರಂ ಮಸಾಲೆ ಪೌಡರು. ಇದನ್ನೆಲ್ಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನಾವು ನಿಂಬೆಹಣ್ಣು ಹಾಕಿದ್ರೆ ಚಿಕನ್ ಡ್ರೈ ಫಿನಿಶ್ ಆಯಿತು. ಸೈಡ್ ಡಿಶ್ ಅಂತೂ ಸೂಪರಾಗಿರುತ್ತೆ, ಮತ್ತು ರಸಮ್ಗೆಲ್ಲ ಚೆನ್ನಾಗಿರುತ್ತೆ. ಒನ್ಸ್ ನೀವು ಟ್ರೈ ಮಾಡಿ. ಇವತ್ತಿನ ಬ್ಲಾಗ್ ಇದಾಗಿತ್ತು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.